ನೀವು ಅವಾಗಲೇ ಮಾತಾಡ್ತಾ ಇದ್ದಾಗ ಪ್ಯಾನಿಕ್ ಅಟ್ಯಾಕ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಯು ಸೆಡ್ ಐ ಹ್ಯಾವ್ ಫ್ಯೂ ಎಕ್ಸಾಂಪಲ್ಸ್ ಟು ಗಿವ್ ಆನ್ ಪ್ಯಾನಿಕ್ ಅಟ್ಯಾಕ್ ಅಂತ. ನಾಟ್ ಜಸ್ಟ್ ಪ್ಯಾನಿಕ್ ಅಟ್ಯಾಕ್ಸ್, ಜನರಲಿ ಆಂಗ್ಸೈಟಿ ಡಿಸಾರ್ಡರ್ಸ್ ಬಗ್ಗೆನೇ ಸ್ವಲ್ಪ ಎಕ್ಸಾಂಪಲ್ಸು. ಅಂದರೆ ಯು ಶುಡ್ ನಾಟ್ ಜಸ್ಟ್ ದ ಸಿಮ್ಟಮ್ಸ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಪೇನ್ ಬಿಹೈಂಡ್ ದಟ್ ಹ್ಯೂಮನ್ ಸ್ಟೋರೀಸ್ ಅನ್ನೋದಕ್ಕೋಸ್ಕರ ಅಷ್ಟೇ. ಒಂದು ಸೋಷಲ್ ಆಂಗ್ಸೈಟಿ ಅಂತ ಒಬ್ಬರು ಬಂದಿದ್ದರು, ಒಂದು ಹಾರ್ಡ್ಲಿ 20-year-old ಪರ್ಸನ್ನು. ಆ ಹುಡುಗ ಏನೇ ಮಾಡಿದ್ರು, ಊಟ ತಿಂತಾಯಿದ್ರು ಅವನಿಗೆ ಸ್ವೆಟ್ಟಿಂಗ್ ಆಗ್ತಾಯಿರುತ್ತೆ, ಟೆನ್ಷನ್ ಆಗ್ತಿರುತ್ತೆ, ನಡೆದಾಡ್ತಿದ್ರು ಆಗ್ತಿರುತ್ತೆ. ಸೊ ವಿ ವಾಂಟೆಡ್ ಟು ಬ್ರೇಕ್ ಇಟ್ ಡೌನ್, ಯಾಕೆ ಅಂತ ಫಸ್ಟು ಕೇಳಿದ್ವಿ. ವೆನ್ ಯು ಆರ್ ವಾಕಿಂಗ್ ವಾಟ್ ಹ್ಯಾಪನ್ಸ್. ಸೊ ಇಟ್ಸ್ ಅ ವೆರಿ ಡೀಟೇಲ್ಡ್ ಪ್ರೊಸೆಸ್, ನಾನು ಸ್ವಲ್ಪ ಡೌನ್ ಮಾಡ್ತಾಯಿದ್ದೀನಿ. ಆವಾಗ ಕೇಳಿದಾಗ ಅವ್ನು ಹೇಳ್ದ, ನನ್ನ ಕೈ ಹಿಂಗೆ ಸ್ವಿಂಗ್ ಮಾಡಿದ್ರೂ ಶಕೆ ಆಗುತ್ತೆ, ಭಯ ಆಗುತ್ತೆ, ಪ್ಯಾನಿಕ್ ಆಗುತ್ತೆ ಎಲ್ಲರ ಮುಂದೆ ಹೋಗ್ಬೇಕಾರೆ. ಕೈ ಸ್ವಿಂಗ್ ಮಾಡಿದ್ರೆ ಯಾಕೆ ಭಯ ಆಗಬೇಕು ಅಂತ ಕೇಳಿದ್ವಿ. ಹೋಗ್ತಾ ಹೋಗ್ತಾ ಪ್ರಾಬ್ಲಿ ಎಟ್ ದ ಎಂಡ್ ಆಫ್ ದ ಸೆಷನ್ ಈ ಸೆಡ್, ಒಂದು ಸತಿ ಯಾರೋ ಫ್ರೆಂಡು ನೀನು ತುಂಬ ಕೈ ಸ್ವಿಂಗ್ ಮಾಡ್ತೀಯಾ ಅಂತ ಹೇಳಿದಂತೆ. ಅಲ್ಲಿಂದ ಶುರುವಾಗಿ ಅದು ಆಂಗ್ಸೈಟಿ ತನಕ ಬಂದಿದೆ. ಸೊ ಎವ್ರಿ ಆ್ಯಕ್ಷನ್ ಹಿ ಡಸ್ ಇನ್ ಫ್ರಂಟ್ ಆಫ್ ಪೀಪಲ್ ವಾಸ್ ಲೀಡಿಂಗ್ ಟು ಹಿಸ್ ಆಂಗ್ಸೈಟಿ. ಸೊ ವಿ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಸ್ಮಾಲ್, ಅಂದರೆ ಚಿಕ್ಕಾಗಿ ಒಂದೊಂದು ಎಕ್ಸಸೈಸ್ ಕೊಡೋದು. ಇವತ್ತು ಹೋಗಿ ನೀನು ಆ ರೆಸ್ಟೋರೆಂಟಲ್ಲಿ ಎಲ್ಲರ ಮುಂದೆ ನಿಂತ್ಕೊಂಡು ಒಂದು ವಡೆ ತಿನ್ನಬೇಕು ಅಷ್ಟೇ. ಅಷ್ಟೇ ಅವನಿಗೆ ಎಷ್ಟು ಪ್ಯಾನಿಕ್ ಆ್ಯಂಡ್ ಆಂಗ್ಸೈಟಿ ಜನ್ರೇಟ್ ಮಾಡ್ತಿತ್ತು ಅಂದರೆ ವಿ ಹ್ಯಾಡ್ ಟು ಬ್ರೇಕ್ ಇಟ್ ಡೌನ್ ಇಂಟು ಸಿಂಪ್ಲರ್ ಪಾರ್ಟ್ಸ್. ಇನ್ನೂ ಜಸ್ಟ್ ಮನೆಯಿಂದ ಈಚೆ ಹೋಗಿ ವಾಪಸ್ ಬಾ ಅಷ್ಟೇ, ಅಲ್ಲಿಂದ ಶುರು. ಈಗ ಮಕ್ಳಿಗೆ ಸ್ವಿಮ್ಮಿಂಗ್ ಹೆಂಗೆ ಹೇಳ್ಕೊಡ್ತೀವಲ್ಲ, ಫಸ್ಟು ನೀರಲ್ಲಿ ಇಳಿ, ಆಮೇಲೆ ಕಾಲು ಆಡಿಸು, ಆ ಥರ ಅಷ್ಟು ಚಿಕ್ಕ ಚಿಕ್ಕ ಸ್ಟೆಪ್ಸಿಗೆ ಬ್ರೇಕ್ ಮಾಡಿ ವಿ ಹ್ಯಾಡ್ ಟು ಡೀಲ್ ವಿತ್ ಹಿಮ್. ಅದು ಸೋಷಲ್ ಆಂಗ್ಸೈಟಿ ಆಯಿತು. ಒನ್ ಮೋರ್ ಪ್ಯಾನಿಕ್ ಅಟ್ಯಾಕ್ಸ್ದು, ಜಸ್ಟ್ ಪ್ಯಾನಿಕ್ ಅಟ್ಯಾಕ್ ಅಂತ ಬಂದಿದ್ದ ಹುಡುಗಿ. ಹೋಗ್ತಾ ಐ ಥಿಂಕ್ ಅರೌಂಡ್ 6th-7th ಸೆಷನ್ ತನಕ ಅವಳು ಏನೂ ಸರಿಗೆ ಹೇಳಲಿಲ್ಲ. 7th ಸೆಷನಲ್ಲಿ ಶಿ ಈಸ್ ಟೆಲ್ಲಿಂಗ್ ದೇ ವಾಸ್ ಬೆಂಗಳೂರದಲ್ಲೇ ಒಂದು ಸೈಕೋಪ್ಯಾಥ್ ಕೈಂಡ್ ಆಫ್ ಅ ಪರ್ಸನ್ ವಾಸ್ ದೇರ್. ಅವನು ಇದು ಹಿ ಯೂಸ್ ಟು ಬ್ರೇಕ್ ಇನ್ ಟು ದ ಹೌಸ್, ಕನ್ನ ಹಾಕಿ ಬರೋದು, ಅಲ್ಲಿದ್ದಿದ್ದು ಹುಡುಗಿಯದ್ದು ಏನೋ ಇಂಜೆಕ್ಷನ್ ಥರ ಕೊಟ್ಬಿಟ್ಟು ಬಟ್ಟೆ ಕಟ್ ಮಾಡಿ ಹೋಗೋನು ಅಷ್ಟೇ. ಇದು ಅವಳಿಗೆ ಆಗಿತ್ತು. ಅದನ್ನಿಂದ ಪ್ಯಾನಿಕ್ ಅಟ್ಯಾಕ್ ಶುರು ಆಗಿತ್ತು ಅವಳಿಗೆ. ಅದಾದ್ಮೇಲೆ ಓಕೆ ನಾವು ಅಷ್ಟೆಲ್ಲ ಶಿ ವಾಸ್ ಅ ವಿಕ್ಟಿಮ್. ಅದನ್ನ ಹೆಂಗೋ ಬೈ ಚಾನ್ಸ್ ಅದೇನೋ ಫುಲ್ ಅವ್ನು ಕೊಟ್ಟಿರೋ ಮೆಡಿಸಿನ್ ಆ್ಯಕ್ಟ್ ಆಗಿಲ್ದೇರ ಅವಳಿಗೆ ಮಧ್ಯ ಗೊತ್ತಾಗೋಗಿ ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಅಲ್ಲಿ ಅಷ್ಟಕ್ಕೆ ನಿಲ್ಲುತ್ತೆ ಅಂದ್ಕೊಂಡ್ರೆ, ನೋಡಿದ್ರೆ ದ್ಯಾಟ್ ಅನರ್ತ್ಡ್ ಒಂಥರ ಎಕ್ಸ್ಕವೇಷನ್ ಥರ ಲಾಡ್ ಆಫ್ ಅದರ್ ಟ್ರಾಮಾಸ್ ಫ್ರಮ್ ಪಾಸ್ಟ್. ಅವಳು 5-6 yearsಯಿಂದ ಹಿಡಿದು ಅಬ್ಯೂಸ್ ಫ್ರಮ್ ಕಸಿನ್, ಫ್ರಮ್ ರಿಲೇಟಿವ್ಸ್, ಫ್ರಮ್ ಎವ್ರಿಬಡಿ ಇನ್ ಅವರ್ ಓನ್ ಫ್ಯಾಮಿಲಿ, ಅಷ್ಟೆಲ್ಲ ಆಗಿದ್ದು. ಎಷ್ಟು ಒಂಥರ ಅವಳಿಗೆ ಅಬೌಟ್ ಹುಡುಗರು ಎಷ್ಟು ಬ್ಯಾಡ್ ಐಡಿಯಾ ಆಗೋಗಿತ್ತು ಅಂದರೆ ಶಿ ಕುಡೆಂಟ್ ಟ್ರಾವೆಲ್ ಇನ್ ಮೆಟ್ರೋಸ್ ಆಲ್ಸೋ, ಅಷ್ಟು ಭಯ ಆಗೋಗಿತ್ತು ಅವಳಿಗೆ ಹುಡುಗರಂದ್ರೆ. ಸೊ ಒಂದು ಸ್ಮಾಲ್ ಪ್ಯಾನಿಕ್ ಅಟ್ಯಾಕ್ ಎಲ್ಲಿ ತನಕ ಹೋಗ್ಬೋದು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಯಾ ಸೊ ಅವಳಿಗೆ ಅದು ಬಿಟ್ಟರೆ ಜನರಲೈಸ್ಡ್ ಆಂಗ್ಸೈಟಿಲಿ ಎಷ್ಟೊಂದು ಈವನ್ ಮೆನ್ ಅವ್ರಿಗೆ ಕಾನ್ಸ್ಟೆಂಟ್ಲಿ ಯೋಚನೆ ಮಾಡ್ತಾ ಇರ್ತಾರಲ್ವ, ಏನು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬೇಕು, ವರ್ಕ್ ಬಗ್ಗೆ ಯೋಚನೆ ಮಾಡಬೇಕು. ಈ ಥರದ್ರಲ್ಲಿ ಒಬ್ಬರು ಪೇಷಂಟ್ ಬಂದವರು, ಹಿ ವಾಸ್ ಕಾನ್ಸ್ಟೆಂಟ್ಲಿ ಟೆಲ್ಲಿಂಗ್ ಅಬೌಟ್ ಹೆಂಡತಿ ಸುಮ್ಮನೆ ತರಕಾರಿ ತರಕ್ಕೆ ಹೋದ್ರೂ ನನಗೆ ಟೆನ್ಷನ್ ಶುರು ಆಗ್ಬಿಡತ್ತೆ, ಅವಳಿಗೆ ಏನಾಗುತ್ತೋ, ಯಾವುದೋ ಕಾರ್ ಬಂದು ಹೊಡೆದು ಬಿಡತ್ತಾ, ಅವಳು ಸತ್ತೋಗ್ತಾಳ, ನನ್ನ ಜೊತೆಗೆ ಇರಲ್ವಾ, ಮಗು ಸ್ಕೂಲ್ಗೆ ಹೋಗಿದ್ರೆ ವಾಪಸ್ ಬರೋ ತನಕ ಟೆನ್ಷನ್ನು, ಅದಕ್ಕೆ ಅವ್ರನ್ನ ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ದಟ್ ಯು ಆರ್ ವರಿಯಿಂಗ್ ಥ್ರೂ ಔಟ್ ದ ಡೇ. ಕಾನ್ಸ್ಟೆಂಟ್ಲಿ ತಲೆಯಲ್ಲಿ ಟೆನ್ಷನ್ ಇದ್ದೇ ಇರುತ್ತೆ, ಭಯ ಇದ್ದೇ ಇರುತ್ತೆ ಅಂದಾಗ ಅದನ್ನು ಜನರಲೈಸ್ಡ್ ಆಂಗ್ಸೈಟಿ ಅಂತಾರೆ. ಸೊ ಈ ಥರನೇ ಒಬ್ಬೊಬ್ಬರಿಗೆ ಕ್ಲಾಸ್ಟ್ರೋಫೋಬಿಯಾ ಇರುತ್ತೆ, ಒಬ್ಬೊಬ್ರಿಗೆ ಹೈಟ್ ಭಯ ಇರುತ್ತೆ, ಅದನ್ನೆಲ್ಲ ಫೋಬಿಯಾಸ್ ಅಂತೀವಿ. ಆ ಥರ ಎಷ್ಟೊಂದು ಟೈಪ್ಸ್ ಆಫ್ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆ. ಲೆಟ್ ಮೀ ಆಸ್ಕ್ ದ ಕ್ವಶನ್ಸ್ ದಟ್ ನನಗೆ ಕೆಲವು ಕ್ವಶನ್ಸ್ ಎಲ್ಲ ಕೇಳಿದಾಗ ವಿಚ್ ವಿ ಗಾಟ್ ವೆರಿ ಕಾಮನ್ ಕ್ವಶನ್ಸ್. ಇದನ್ನು ಆಲ್ರೆಡಿ ಎಷ್ಟೊಂದು ಸೈಕಾಲಜಿಸ್ಟ್ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹೇಳಿರ್ತಾರೆ. ಬಟ್ ಅಗೇನ್ ಗೆಟಿಂಗ್ ಬ್ಯಾಕ್ ಟು ದಟ್, ಲಾಟ್ ಆಫ್ ದಮ್ ಇಸ್ ಹ್ಯಾವಿಂಗ್ ಅ ಮಿಡ್ ಲೈಫ್ ಕ್ರೈಸಿಸ್. 30 to 40 ಏಜ್ ಒಳಗಡೆ ದೇ ವಿಲ್ ಹ್ಯಾವ್ ಮಿಡ್ ಲೈಫ್ ಕ್ರೈಸಿಸ್. ಸೊ ಹೌ ಶುಡ್ ಒನ್ ರಿಸಾಲ್ವ್ ಅಂದರೆ ಅವ್ರಿಗೆ ಫೋಮೋ ಆಗಿರ್ಬೋದು, ಫಿಯರ್ ಆಫ್ ಸಮಥಿಂಗ್, ನನಗೆ ಇರೋ ಪೊಸಿಷನ್ ಹೋಗ್ಬೋದು, ಕೆಲಸ ಹೋಗ್ಬೋದು ಅಂತೆಲ್ಲ ಇರುತ್ತೆ. ಆ್ಯಂಡ್ ಎಕ್ಸಿಸ್ಟೆನ್ಷಿಯಲ್ ಪ್ರಶ್ನೆಗಳು ಬರ್ತಾ ಇರುತ್ತೆ ಇದರಲ್ಲೆಲ್ಲ. ಸೊ ಓಕೆ, ಮಿಡ್ ಲೈಫ್ ಕ್ರೈಸಿಸ್ ಬಗ್ಗೆ ಇವನ್ ಐ ಹ್ಯಾವ್ ಹರ್ಡ್ ಅ ಲಾಟ್. ಬಟ್ ಅದು ಏನಾಗಿದೆ ಅಂದರೆ ಈಗ ದ ವರ್ಲ್ಡ್ ಹ್ಯಾಸ್ ಬಿಕಮ್ ವೆರಿ ಅನ್ಸರ್ಟನ್. ಲೈಕ್ ಎವ್ರಿ ಮಿನಿಟ್ ಯು ಆರ್ ಥಿಂಕಿಂಗ್ ಆಫ್, ಈಗ ಸಾಫ್ಟ್ವೇರಲ್ಲೇ ಅಂದ್ಕೊಳ್ಳಿ, ಎಷ್ಟೊಂದು ಲೇ ಆಫ್ಸ್ ಆಗ್ತಾ ಇರತ್ತೆ, ಎಷ್ಟೊಂದು ಅನ್ಸರ್ಟನಿಟಿ ಆಫ್ ಜಾಬ್ ಇರುತ್ತೆ. ಸೊ ಆ ಥರ ಸಿಚುವೇಶನ್ಸಲ್ಲೂ ಆಗ್ಬೋದು. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಜಾಸ್ತಿ ಅಂದರೆ ಪರ್ಪಸ್ ಆಫ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಐ ಹ್ಯಾವ್ ರಿಲೇಟಿವ್ಸ್ ಹೂ ಹ್ಯಾವ್ ದಟ್ ಕೈಂಡ್ ಆಫ್ ಕ್ವೆಶನ್ಸ್ ಇನ್ ದೇರ್ ಮೈಂಡ್ಸ್. ಸೊ ಈ ಥರ ಎಲ್ಲ ಅನ್ಸರ್ಟನಿಟಿ ಇದ್ದಾಗ ಐ ಥಿಂಕ್ ದಟ್ ಲ್ಯಾಂಡ್ಸ್ ಮೋರ್ ಇನ್ ಅ ಕ್ರೈಸಿಸ್ ಸಿಚುವೇಶನ್. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ, ಮುಂದೆ ಏನು ಡೈರೆಕ್ಷನ್.
ಅದೇ ಅಗೇನ್ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ಇಸ್ ಇಟ್ ಅಫೆಕ್ಟಿಂಗ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಸರೌಂಡಿಂಗ್ಸ್. ಸೊ ನಿನಗೆ ಏನು ಡ್ಯಾಮೇಜ್ ಆಗದೆ, ನಿನ್ನ ಸುತ್ತಮುತ್ತಲಿರೋ ಡ್ಯಾಮೇಜ್ ಆಗದೆ ಈ ಪ್ರಶ್ನೆಗಳಿದ್ರೆ ಓಕೆ, ಓಕೆ, ಪ್ರಶ್ನೆ ಇಸ್ ಓಕೆ, ಈ ಥರ ಪ್ರಶ್ನೆ ಕಾಡ್ತಾರೆ ಓಕೆ. ಬಟ್ ಇಫ್ ಯು ನಾಟ್ ಏಬಲ್ ಟು ಫಂಕ್ಷನ್, ಈ ಪ್ರಶ್ನೆ ಇಟ್ಕೊಂಡು ನೀನು ಸರಿ ಮಾಡ್ಕೊಳಕ್ಕಾಗದೆ, ನಿನ್ನ ಸುತ್ತಮುತ್ತ ಸರಿ ಮಾಡ್ಕೊಳಕ್ಕಾಗದೆ, ಇಟ್ ಇಸ್ ಡಿಸ್ಟರ್ಬಿಂಗ್. ದೆನ್ ಯು ಗೋ ಟಾಕ್ ಟು ಅನ್ ಎಕ್ಸ್ಪರ್ಟ್ ಆ ಥರ. Okay. And we already spoke about marriage relationship when two couples fight and all. Let's say there will be parental and kids relationship also will be sometimes traumatic. How to resolve this in case ಕೆಲವೊಮ್ಮೆ a child grows up and becomes an adult to take a decision, but somewhere the ties will always be with the parents. How is this offending? ಅವನಿಗೆ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಇರುತ್ತೆ, ಇವ್ರಿಗೆ ಹೇಳಿದ್ರೆ ಬೇಜಾರಾಗುತ್ತೆ. As you are also studying about geriatric, so how do you relate this? You have read both of adulthood and geriatric ಎರಡು. ಅಂದರೆ ಇದನ್ನು ವೇರಿಯಸ್ ಪರ್ಸ್ಪೆಕ್ಟಿವ್ಸಲ್ಲಿ ನೋಡ್ಬೋದು. ಒಂದು ಅಡಾಲೆಸೆಂಟ್ ಏಜ್ ಗ್ರೂಪ್ಸಲ್ಲಿ, ಆ ಏಜಲ್ಲಿ ಲಾಡ್ ಆಫ್ ಯುವರ್ ಐಡಿಯಾಸ್ ಆರ್ ಫಾರ್ಮಿಂಗ್. ಆಮೇಲೆ ನಿನಗೆ ಬೇಕಾಗಿರೋದು ಒಂದು ಪೇರೆಂಟ್ ಆಗಲಿ, ಒಂದು ಕಂಪ್ಯಾನಿಯನ್ ಆಗಲಿ ಅಲ್ಲ, ಇಟ್ಸ್ ಅ ಫ್ರೆಂಡ್. ಸೊ ಯು ಹ್ಯಾವ್ ಟು ಅಡ್ರೆಸ್ ಆ್ಯನ್ ಅಡಾಲೆಸೆಂಟ್ ಲೈಕ್ ಅ ಫ್ರೆಂಡ್. ಅದನ್ನು ಬಿಟ್ಟರೆ ಇಫ್ ಯು ಆರ್ ಆ ಏಜಲ್ಲಿ ಏನು ಗೊತ್ತಾ, ಇಟ್ಸ್ ಮೋರ್ ಲೈಕ್ ದ ನೀಡ್ ಟು ಬಿ ರೆಸ್ಪೆಕ್ಟೆಡ್ ಇಸ್ ಮೋರ್ ದೆನ್ ದ ನೀಡ್ ಟು ಬಿ ಕರೆಕ್ಟೆಡ್. ಫಾರ್ ಅನ್ ಅಡಾಲೆಸೆಂಟ್ ಅಂದರೆ ಪೇರೆಂಟ್ ಆದವ್ರು ಇದು ಮಾಡಬೇಕು. ಹೌದು. ಓಕೆ. ಅಂದರೆ ಪೇರೆಂಟ್ಸ್ ಶುಡಂಟ್ ಆಲ್ವೇಸ್ ಬಿ ಲೈಕ್ ಹಿಂಗೆ ಮಾಡು ಹಂಗೆ ಮಾಡು ಅಂತ ಗೈಡ್ ಮಾಡ್ತಾನೇ ಇದ್ರೆ, ಅಂದರೆ ನೀ ಇದು ಮಾಡಬೇಡ, ಅದು ಮುಟ್ಬೇಡ, ಅಲ್ಲಿ ಹೋಗಬೇಡ, ಇವ್ರ ಜೊತೆ ಹೋಗಬೇಡ ಅಂತ ಇದ್ರೆ, ದ ನೀಡ್ ಟು ಬಿ ಕರೆಕ್ಟೆಡ್ is not that great. The need to be respected is more. So be like a friend, equals ತರ ಟ್ರೀಟ್ ಮಾಡಬೇಕು. See, I understand you're doing this, you tell me, I will love you no matter what. ನೀನು ಹೇಳು ನನಗೆ ಏನು ಮಾಡ್ತಾ ಇದೆಯಾ ಅಂತ. ಆ್ಯಂಡ್ ಅವ್ರ ಜೊತೆ ಇರೋ ಅಂದರೆ ಬಾಂಡಿಂಗ್ನ ಬೆಳೆಸ್ಕೊಳ್ಳೋಕ್ಕೆ ಯು ಹ್ಯಾವ್ ಟು ಲೈಕ್ ವಾಟ್ ದೇ ಲೈಕ್. ಅವರಿಗೆ ಪಿಂಕ್ ಫ್ಲಾಯ್ಡ್ ಇಷ್ಟ ಅಂದರೆ ಯು ಶುಡ್ ಆಲ್ಸೋ ಲೈಕ್ ಯು. ಅವರಿಗೆ ಯಾರೋ ಪುನೀತ್ ರಾಜ್ಕುಮಾರ್ ಇಷ್ಟ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡಬೇಕು. ಕ್ರಿಕೆಟ್ ಇಷ್ಟ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡಬೇಕು. ಅದನ್ನ ಮಾತಾಡ್ಬೇಕಾದ್ರೂ ಇದೇನು ಹಿಂಗೆ ಅಂತೆಲ್ಲ ಕ್ರಿಟಿಸೈಸ್ ಮಾಡಿದ್ರೆ ಅಗೇನ್ ದ ಬಾಂಡ್ ವಿಲ್ ಬ್ರೇಕ್. ಲಾಟ್ ಆಫ್ ಪೇರೆಂಟ್ಸ್ ವಿಲ್ ಥಿಂಕ್ ದಟ್ ಅಲ್ಲ, ನನಗೆ ಹಳೆಯ ಕಾಲದ ಫಿಲಮ್ಸ್ ಇಷ್ಟ ಅಂದರೆ ನೀನು ಅದನ್ನೇ ನೋಡಬೇಕು, ನನಗೆ ಹಳೆಯ ಕಾಲದ ಸಾಂಗ್ಸ್ ಇಷ್ಟ ಅಂದರೆ ಇಫ್ ಯು ಪ್ಲೇ ಎನಿ ಅದರ್ ಸಾಂಗ್ಸ್ ವಿಲ್ ಬಿ ಲೈಕ್ ಏನು ಇಂಥದ್ದು ತಲೆ ಚಿಕ್ಕ ಹಿಡಿಯುತ್ತೆ ಅಂತ. ಸೊ ನಾಟ್ ಜಸ್ಟ್ ಅಬೌಟ್ ದ ಕಲ್ಚರ್, ಇವನ್ ಆಸ್ ಅ ಫ್ರೆಂಡ್ ಆಲ್ಸೋ ದೇ ವಿಲ್ ಆಲ್ವೇಸ್ ಬಿ ವೆರಿ ಪ್ರೊಟೆಕ್ಟಿವ್. ಪೇರೆಂಟ್ಸ್ ಆದವರು even though the person is grown, they will not help the person to resolve himself. Then being with you, they will tell, hey, ಹಿಂಗೇನಕ್ಕೆ ಮಾಡ್ತೀಯ ಅಂದ್ಬಿಟ್ಟು they come back with it. ಹೌದು. ಅದು ನಾವು ವಾಟ್ ಪೇರೆಂಟ್ಸ್ ಆರ್ಗ್ಯೂ ಇಸ್, ನಮ್ಮ ಅಪ್ಪ ಅಮ್ಮ ನಮಗೆ ಹೊಡೆದು ಬಡ್ದು ಕಲ್ಸಿಲ್ವಾ, ನಾವು ಇದನ್ನ ಜಸ್ಟ್ ಮಾತಲ್ಲಿ ಹೇಳ್ತಾ ಇದೀವಿ ಅಂತ ಹೇಳ್ತಾರೆ. ಜನರೇಷನ್ ಹಸ್ ಚೇಂಜ್ಡ್. ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ವಾಟ್ ಇಸ್ ಹ್ಯಾಪನಿಂಗ್ ನೌ. ಪಾಸ್ಟಲ್ಲೇ ಸ್ಟಕ್ ಆನ್ ಆಗಿದ್ರೆ ಪ್ರೆಸೆಂಟ್ ಇಸ್ ಟ್ರೂತ್, ಇವಾಗ ಇರೋದು ರಿಲೆವೆಂಟ್, ಇರ್ರಿಲೆವೆಂಟ್. ಸೊ ಅದಕ್ಕೋಸ್ಕರ ಕಾಡಲ್ ಮಾಡ್ಬೇಕಂತಿಲ್ಲ. ಯು ಡೋಂಟ್ ಹ್ಯಾವ್ ಟು ಲೈಕ್ ಒಂಥರ ತುಂಬ ಪ್ರೊಟೆಕ್ಟಿವ್ ಆಗಿರೋದು, ಮುಟ್ಟೋದು ಇಲ್ಲ, ಹೊಡೆಯೋದು ಇಲ್ಲ, ಅಷ್ಟೊಂದು ತೀರಾ ಜಾಸ್ತಿ ಮಾಡೋದು ಬೇಕಿಲ್ಲ. ಶೋ ದೆಮ್ ದ ಡೈರೆಕ್ಷನ್, ಲೆಟ್ ದೆಮ್ ಡೂ ದೇರ್ ವರ್ಕ್ ಆ ಥರ. ಓಕೆ, ವಾಟ್ ಅಬೌಟ್ ಕಿಡ್? ಹೌ ವಿಲ್ ದ ಕಿಡ್ ಡೂ ಇಟ್? ಕೆಲವೊಮ್ಮೆ ಅವ್ರ ಪೇರೆಂಟ್ಸ್ ಅನ್ನೋದನ್ನೇ ದೇ ವಿಲ್ ಫೀಲ್ ಇಟ್ ಆಸ್ ಅ ಟ್ರಾಮಾ, ದೇ ಫೀಲ್ ಇಟ್ ಪ್ರೆಷರ್. ಲೈಕ್ ಲಾಟ್ ಆಫ್ ಪೀಪಲ್ ಆರ್ ಏಬಲ್ ಟು ಸಿ ದಟ್ ದೇರ್ ಪೇರೆಂಟ್ಸ್ ಆರ್ ಕ್ರಾಸಿಂಗ್ ದ ಬೌಂಡ್ರಿ. ಫರ್ಗೆಟ್ ಅಬೌಟ್ ಅವ್ರು ಇನ್ನೂ ಮದ್ವೆನೇ ಆಗಿರಲ್ಲ, ಇನ್ನೂ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ದೇರ್ ಫೀಲಿಂಗ್ ಮೈ ಪೇರೆಂಟ್ಸ್ ಆರ್ ಕ್ರಾಸಿಂಗ್ ಮೈ ಬೌಂಡ್ರಿ. ಲಾಟ್ ಆಫ್ ಕಿಡ್ಸ್ ಆರ್ ಬೀಯಿಂಗ್ ಅವೇರ್ ಆಫ್ ಇಟ್. ಹೌ ಕ್ಯಾನ್ ದೇ ಆಲ್ಸೋ ಎಂಪಥೈಸ್ ಆನ್ ದೇರ್ ಪೇರೆಂಟ್ಸ್? ಲೈಕ್ ಈಗ ನೀವು ಪೇರೆಂಟ್ ಹೇಗೆ ಒಂದು ಕಿಡ್ನ ಎಂಪಥೈಸ್ ಮಾಡ್ಬೋದು? ಹೌದು. ಸೊ ಅದರಲ್ಲಿ ಸಿ ದಟ್ ಬ್ರೈನ್ ಇಸ್ ಸ್ಟಿಲ್ ಫಾರ್ಮಿಂಗ್. ಅವರಿಗೆ ಹೇಳ್ಕೊಡಕ್ಕೆ ಮೋರ್ ದೆನ್ ದೆಮ್ ದ ಪೇರೆಂಟ್ಸ್ ರೋಲ್ ಇಸ್ ಮೋರ್. ಸೊ ದಟ್ ಇಸ್ ವಾಟ್ ಇಸ್ ಟು ಬಿ ಕರೆಕ್ಟೆಡ್ ಫಸ್ಟ್. ಇನ್ನೊಂದು ಅಡಾಲಸೆಂಟ್ಸ್ ಅಲ್ಲಿ ದೇ ಕ್ಯಾನ್ ದೇರ್ ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಆಸ್ ಅನ್ ಅಡಾಲಸೆಂಟ್ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಗಿವ್ ಮಚ್ ಟಿಪ್ಸ್. ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಳ್ಳಿ, be patient ಅಷ್ಟೇ. And they're still in the discovery stage, so it's okay if they're however okay, they're. ಹೌದು. Okay, great. Next one question which they wanted to know. Okay, it's short but very relevant. Doom scrolling. People are very much addicted. ನಮ್ಮ ಇಡೀ life is, what is your life? ಅಂದ್ರೆ life is when your phone is charging. ಮಿಕ್ಕಿದೆಲ್ಲ is all in your phone. ನಿಮ್ಮ ನಿಜವಾದ ಜೀವನ ಯಾವಾಗ ಅಂದ್ರೆ 2 ಅವರ್ ನೀವು ಫೋನ್ ಚಾರ್ಜ್ ಮಾಡ್ತಾ ಇದ್ದಿದ್ರೆ ನಿಮ್ಮ ನಿಜವಾದ ಜೀವನ ಅಂತ ಆಗೋಗಿದೆ. People are so much into phone. What about this? I mean, are we addicted or are we escaping the reality? ಅಥವಾ ಇದರಿಂದ ಆಗುವಂಥ ಅನಾಹುತಗಳೇನೋ, ಅದರಿಂದ ನಮ್ಮ ಬ್ರೈನ್ಗೆ ಏನಾದ್ರು ಎಫೆಕ್ಟ್ ಆಗ್ತಾರೆ ಅಂತ ಸ್ಟಡಿಗಳು ಬಂದಿದೆಯಾ? ಡೆಫಿನೆಟ್ಲಿ. ಡೂಮ್ ಸ್ಕ್ರಾಲಿಂಗ್ ಹೇಳಬೇಕಂದ್ರೆ ಸೋ ಮೆನಿ ಸ್ಟಡೀಸ್ ನವಡೇಸ್ ವಿತ್ MRI ಬೇಸಿಸ್, ಬ್ರೈನ್ ಇಮೇಜಿಂಗ್ ಬೇಸಿಸ್ ಎಲ್ಲ ಸ್ಟಡಿ ಮಾಡಿದ್ದಾರೆ. ಡೂಮ್ ಸ್ಕ್ರಾಲಿಂಗ್ ಅಂದರೆ ಮೈಂಡ್ಲೆಸ್ಲಿ ಸ್ಕ್ರಾಲ್ ಮಾಡ್ತಾ ಇರೋದು. ಯು ಸಿ ಅ ಕಂಟೆಂಟ್, ಯು ಅಂಡರ್ಸ್ಟ್ಯಾಂಡ್, ಯು ಅನಲೈಸ್, ಅದೆಲ್ಲ ಬೇರೆ. ಮೈಂಡ್ಲೆಸ್ಲಿ ತಿರುಗಿಸ್ತಾ ಇರೋದು ರೀಲ್ಸ್ನ ಹಿಂಗೆ ಮಾಡ್ತಿದ್ದಾಗ they have seen that volume of the brain is reducing. Physically cells are dying.
ಸೊ ಅಷ್ಟು ಇಂಪ್ಯಾಕ್ಟ್ ಇದೆ ಅಂದಾಗ ನಾವು ವಿ ಆರ್ ಸ್ಟಿಲ್ ಡೂಮ್ ಸ್ಕ್ರೋಲಿಂಗ್, ಏನೂ ತಲೆ ಉಪಯೋಗಿಸಲ್ಲ, ಬೇರೆ ಎಂದಕ್ಕೂ ವಿ ಆರ್ ನಾಟ್ ಪುಟ್ಟಿಂಗ್ ಅವರ್ ಬ್ರೈನ್, ಯೋಚನೆ ಮಾಡಲ್ಲ, ಕೆಲಸ ಮಾಡಲ್ಲ, ಈ ಥರ ಎಲ್ಲ ಮಾಡಿದಾಗ ಯು ಆರ್ ನಾಟ್ ಥಿಂಕಿಂಗ್ ಆಫ್ ನ್ಯೂ ಥಿಂಗ್ಸ್, ಯು ಆರ್ ನಾಟ್ ಗಿವಿಂಗ್ ಯುವರ್ ಬ್ರೈನ್ ವರ್ಕ್. ಒಂದು ಐರನ್ ರಾಡ್ನ ಹೆಂಗೆ ಬಿಟ್ಬಿಟ್ರೆ ರಸ್ಟ್ ಆಗಿಬಿಡುತ್ತೋ ಹಾಗೆ ಆಗ್ತದೆ ಬ್ರೈನು. ದಿಸ್ ಈಸ್ ಬೇಸ್ಡ್ ಆನ್ MRI ಸ್ಟಡೀಸ್, ಐ ಆಮ್ ನಾಟ್ ಜಸ್ಟ್ ಟೆಲ್ಲಿಂಗ್. FMRI ಸ್ಟಡೀಸ್ ಮಾಡಿದ್ದಾರೆ, ಅದ್ರಲ್ಲಿ ಫಿಸಿಕಲಿ ರೆಡ್ಯೂಸ್ ಆಗ್ತದೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಿ ಅವಾಯ್ಡ್ ಡೂಮ್ ಸ್ಕ್ರಾಲಿಂಗ್. ಒಂದು. ಎರಡನೇದೇನೆಂದರೆ ಅದರಿಂದ ಅಟೆನ್ಷನ್ ಸ್ಪ್ಯಾನ್ಸ್ ತುಂಬ ರೆಡ್ಯೂಸ್ ಆಗಿಬಿಟ್ಟಿದೆ. ಲೈಕ್ ವಿ ವರ್ ಜಸ್ಟ್ ಟಾಕಿಂಗ್ ಅಬೌಟ್ OTT ಅಲ್ಲ ಆವಾಗಲೇ, ನೆಟ್ಫ್ಲಿಕ್ಸ್ ಎಲ್ಲ. ಐ ಹರ್ಡ್ ಒನ್ ಕ್ರಿಯೇಟರ್ ಸೆಂಡಿಂಗ್ ಹಿಸ್ ಸೀರೀಸ್ನ ಕಳಿಸಿದ್ದಾನೆ, ಇಟ್ ಗಾಟ್ ರಿಜೆಕ್ಟೆಡ್. ರೀಸನ್ ಬೀಯಿಂಗ್ ಇದು ಸ್ಕ್ರಾಲ್ ಫ್ರೆಂಡ್ಲಿ ಅಲ್ಲ ಅಂತ. ಅದು ನೋಡಿಕೊಂಡು ನೀನು ಸ್ಕ್ರಾಲ್ ಮಾಡೋಕ್ಕಾಗಲ್ಲ ಅಂತ, ಬಿಕಾಸ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಅಂತ. ಹಾಂ, ಸೊ ಬೇಸಿಕಲಿ ವಾಟ್ ನೆಟ್ಫ್ಲಿಕ್ಸ್ ಇಸ್ ಆಲ್ಸೋ ಡೂಯಿಂಗ್ ಇಸ್ ಅಟೆನ್ಷನ್ ಸ್ಪ್ಯಾನ್ನ ಕಮ್ಮಿ ಮಾಡ್ತಾ ಇದೆ. ಯಾಕಂದರೆ ಎರಡು ಮಲ್ಟಿ ಸ್ಕ್ರೀನ್ಸ್ ವರ್ಕ್ ಆಗಬೇಕು, ಅಷ್ಟು ಕಮ್ಮಿ ಹೋಗಿದೆ ಅಟೆನ್ಷನ್ ಸ್ಪ್ಯಾನ್ಸು. ಸೊ ಅಗೇನ್ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗೋದ್ರಿಂದ ಜನರಲ್ ನಾವು ಮಾಡೋ ವರ್ಕ್ಗೂ ಎಫೆಕ್ಟ್ ಆಗುತ್ತೆ, ಮತ್ತು ನಾವು ಬೇರೆಯವ್ರ ಮಾತು ಕೇಳಿಸ್ಕೊಳ್ಳೋದು ಕಮ್ಮಿ ಆಗುತ್ತೆ. ನಾವು ಬೇರೆ ಯಾರೋ ಮಾತು ಹೇಳೋಕ್ಕೆ ಮುಂಚೆ ನಮ್ದು ಆನ್ಸರ್ ರೆಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಈ ಥರ ತುಂಬ ಬ್ಯಾಡ್ ಎಫೆಕ್ಟ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಬಟ್ ಆಫ್ಕೋರ್ಸ್ ದೇರ್ ಇಸ್ ಅ ಪಾಸಿಟಿವ್ ಎಫೆಕ್ಟ್ ಡೂಮ್ ಸ್ಕ್ರಾಲಿಂಗ್ದಲ್ಲ, ಸೋಷಿಯಲ್ ಮೀಡಿಯಾದು. ಬಿಕಾಸ್ ದ ರೀಚ್ ದಟ್ ಪೇಷಂಟ್ಸ್ ಆರ್ ಗೆಟಿಂಗ್ ಟು ಮೆಂಟಲ್ ಹೆಲ್ತ್ ಅಥವಾ ಏನಾರ ಹೆಲ್ಪ್, ಸೊ ಅದೆಲ್ಲನೂ ಇನ್ಕ್ರೀಸ್ ಆಗ್ತದೆ, ಇಲ್ಲ ಅಂತಲ್ಲ. ಬಟ್ ಇಟ್ ಹ್ಯಾಸ್ ಅ ಮೋರ್ ಡೆಲಿಟೇರಿಯಸ್ ಎಫೆಕ್ಟ್. ಓಕೆ, ಐ ಥಿಂಕ್ ನಮ್ಮ ಆಡಿಯನ್ಸ್ ಪ್ರಾಬಲಿ ಇಲ್ಲಿ ತನಕ ವಿಡಿಯೋ ನೋಡಿದಾರೆ ಪ್ರಾಬಲಿ ಅವ್ರ ಅಟೆನ್ಷನ್ ಸ್ಪ್ಯಾನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಸೊ ದಟ್ ಒನ್ ಥಿಂಗ್ ದೇ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದೆಮ್ಸೆಲ್ಫ್ ಇಲ್ಲಿ. ಆ್ಯಂಡ್ ಆಲ್ಸೋ ಗುಡ್ ಇದಿರುತ್ತೆ. ವಾಟ್ ಐ ಫೆಲ್ಟ್ ಪ್ರಾಬಲಿ ಇದು ಎಷ್ಟೊಂದು ಎಪಿಸೋಡ್ ಆದಮೇಲೆ ಬಂದಿದ್ದಾನೆ, ದೇ ಫಾಲೋಡ್ ಅಪ್ ಆಲ್ ದ ಎಪಿಸೋಡ್ ಅಂಡ್ ದೇ ಕಮ್ ಹಿಯರ್ much more stronger attention then span. you are doing a very good work. You are also speaking very goodly. Good. Okay. Aita. And yeah, doom scrolling aitu. This one relatable to that. People are very much dependent on technology where they're losing their human intelligence. Whether ChatGPT, immediately ನಿಮಗೆ ಕಾಂಪಿಟೇಟರ್ ಆಗಿ ಈಗ ChatGPT ಬಂದಿದೆ. ಆಸ್ ಅ ಸೈಕಿಯಾಟ್ರಿಸ್ಟ್ ನಿಮ್ಮ ಕಾಂಪಿಟೇಟರ್ ಆಗಿ ಬಂದಿದೆ. Not just as psychiatrists, even for doctors, for engineers, for everything, people are getting into ಡಿಜಿಟಲ್ ಸೊಲ್ಯೂಷನ್. ಹೌ ಇದರಿಂದ ಏನಾಗ್ಬೋದು? ಐ ಥಿಂಕ್ ಇದ್ರ ಬಗ್ಗೆನೂ ನಿಮ್ದು ಯು ವಿಲ್ ಬಿ ಡೂಯಿಂಗ್ ರಿಸರ್ಚ್. ಹೌದು. ಇದು ಫಾರ್ ಎಕ್ಸಾಂಪಲ್ ಏನೇನು ಪ್ರಾಬ್ಲಮ್ಸ್ ಆಗ್ತಿದೆ ಅಂದರೆ, ನಮಗೆ ಕ್ಲಿನಿಕಲ್ಲಿ ಬಂದುಬಿಟ್ಟು ದೇ ವುಡ್ ಹ್ಯಾವ್ ರಿಸರ್ಚ್ಡ್ ಅಬೌಟ್ ಎವ್ರಿಥಿಂಗ್ ಆ್ಯಂಡ್ ಕಮ್. ಸೊ ನಾವು ಏನಾರು ಒಂದು ಫ್ಯಾಕ್ಟ್ ಹೇಳಿದ್ರು ದೇ ವಿಲ್ ನಾಟ್ ಅಗ್ರಿ ವಿತ್ ದಟ್. ಇಲ್ಲ ChatGPT ಹಿಂಗೆ ಹೇಳ್ತು, ಗೂಗಲ್ ಹಿಂಗೆ ಹೇಳ್ತು ಅಂತ. ನಾವು ಓದಿರೋ 15 ವರ್ಷ ಏನೂ ಮ್ಯಾಟರ್ ಆಗಲ್ಲ ಅವ್ರಿಗೆ. ಸೊ ಅದೊಂದು ಫನಿ ಟೇಕ್ ಆನ್ ದ್ಯಾಟ್. ಬಟ್ ಅದೇ ಇಟ್ಸ್ ಅಫೆಕ್ಟಿಂಗ್ ದ ಲೈಫ್ ಸ್ಟೈಲ್ಸ್ ಆಲ್ಸೋ. ನಾವೇನಾರು ಹೇಳಿದ್ರೆ ಅವ್ರು ಹೋಗಿ ಅದನ್ನು ಮತ್ತೆ ಗೂಗಲ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನಾವು ಗೂಗಲಲ್ಲಿ ನನಗೆ ಹೊಟ್ಟೆ ನೋವಿದೆ, ಕ್ಯಾನ್ಸರ್ ಇದೆಯಾ ಅಂತ ಹಾಕಿದ್ರೆ ಹೌದು ಕ್ಯಾನ್ಸರ್ ಇದೆ ಅಂತಲೇ ತೋರಿಸುತ್ತೆ. ನಾವು ಇಫ್ ಐ ಸೇ ಐ ಹ್ಯಾವ್ ಸ್ಟಮಕ್ ಏಕ್, ಇಟ್ಸ್ ನಥಿಂಗ್ ರೈಟ್, ಇಟ್ಸ್ ಜಸ್ಟ್ ವಾಮಿಟಿಂಗ್ ಅಲ್ವಾ ಅಂತ ಹಾಕಿದ್ರೆ ಹೌದು ವಾಮಿಟಿಂಗ್ ಅಂತಾನೆ ತೋರಿಸುತ್ತೆ. ಸೊ ಅದು ಹೇಗೆ ಸರ್ಚ್ ಮಾಡ್ತೀವಿ, ಎಷ್ಟು ಅದನ್ನು ನಂಬ್ತೀವಿ ಅನ್ನೋದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ರೀಸೆಂಟ್ಲಿ ಐ ಹ್ಯಾಡ್ ಅ ಪೇಷಂಟ್, ಅವರು ಹೇಳ್ತಾ ಇದ್ರು, ನಾನು ನೋಡಿದೆ ಈ ಸಿಂಪ್ಟಮ್ಸ್ ಎಲ್ಲ ಸೇರಿ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಅಲ್ವಂತೆ, ಟ್ಯೂಮರ್ ಅಂತೆ ಅಂತ ಹೇಳಿ ನನಗೆ ಬಂದು ಹೇಳ್ತಾ ಇದ್ರು. ಅಲ್ಲಮ್ಮ, ಯಾಕೆ ಅದನ್ನು ಅಷ್ಟು ನಂಬ್ತಾ ಇದ್ದೀರಾ ಅಂದರೆ, ಶಿ ಇಸ್ ನಾಟ್ ರೆಡಿ ಟು ಬಿಲೀವ್ ಇಟ್. ಇಲ್ಲ ಅಬಾರ್ಟ್ ಮಾಡಿಸಿ ನನಗಲ್ಲ, ಅಫ್ಕೋರ್ಸ್ ಒಬ್ಸ್ಟೆಟಿಕ್ಸ್ಗೆ. ದಟ್ಸ್ ವೆರಿ scary because they depend on that authenticity of information. ಅಷ್ಟು ಅಕ್ಯುರಸಿ ಕೊಡುತ್ತೆ ಅನ್ನೋದು ಕರೆಕ್ಟೇ ಇರ್ಬೋದು ಅಂತ ಅವ್ರಿಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂಡ್ ಮೋರ್ ಓವರ್ ಈಗ ಥೆರಪಿನೂ ChatGPTನೇ ತಗೊಳ್ತದೆ ಎಲ್ಲರೂ. ಅಂಡ್ ಐ research also said that they prefer ChatGPT more than, because it's giving the answer what you want. Exactly. ನೀವು ಹೇಳಿದ್ರಲ್ಲ ಈಗ it's giving the answer what you want. I saw a case also. Some parent was arguing in court after losing a child to suicide. ಅವ್ರು ಕೇಳ್ತಿದ್ದಾರೆ, ಏನಕ್ಕೆ AI laws ಇಟ್ಟಿಲ್ಲ ನೀವು? ಚಾಟ್ ನೋಡ್ತಾ ಇದ್ರೆ, ನನ್ನ ಮಗಂದು AI ಜೊತೆ ಚಾಟ್ ನೋಡ್ತಾ ಇದ್ರೆ ಅವ್ನು ಹಾಕಿರೋ ಸೂಯಿಸೈಡ್ ಅನ್ನೋ ವರ್ಡ್ 1-2 ಸತಿ ಹಾಕಿದ್ದಾನೆ. ಆದರೆ AI ಹೇಳಿರೋದು 14 ಸತಿ ಹೇಳಿದೆ, ಇಟ್ಸ್ ಓಕೆ ಟು ಸೂಯಿಸೈಡ್, ಕಮಿಟ್ ಸೂಯಿಸೈಡ್ ಅನ್ನೋದನ್ನ. ಆ್ಯಂಡ್ ಹಿ ಹಸ್ ಕಮಿಟೆಡ್ ಸೂಯಿಸೈಡ್. Is it so? Yeah, I have seen this case and video, not case personally, video ನೋಡಿದ್ದೀನಿ. Oh my god. So it's very dangerous. There should definitely be laws about this. Guidelines on it. Oh, that's sad. Because even if you speak on social media, if you speak anything on mental health, immediately there pops up like helpline number ಎಲ್ಲ ಬರುತ್ತೆ. But I never knew that is very sad actually. ನೀವು ಹೆಲ್ಪ್ಲೈನ್ ಮೆನ್ಷನ್ ಮಾಡಿದ್ರಲ್ಲ, ಟೆಲಿಮಾನಸ್ ಅಂತ ಹೆಲ್ಪ್ಲೈನ್ ಇದೆ. ಐ ಆಮ್ ನಾಟ್ ಶೋರ್ ವೆದರ್ ಯು ಹರ್ಡ್.
24/7 ಹೆಲ್ಪ್ಲೈನ್ Wow. ವಿಚ್ ಇಸ್ ಸ್ಪೆಸಿಫಿಕ್ ಟು ಆಲ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ನೀವು ಯಾವ ಲೆವೆಲ್ ಯಾವ ಲ್ಯಾಂಗ್ವೇಜ್ ಬೇಕೋ ಅದು ಕನೆಕ್ಟ್ ಮಾಡ್ತಾರೆ, ಯಾವ ಸ್ಟೇಟ್ ಬೇಕಾದ್ರೂ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ ಹ್ಯಾಸ್ 2 ಲೆವೆಲ್ಸ್. ಒಂದು ಟ್ರೈನ್ಡ್ ಕೌನ್ಸಿಲರ್ಸ್ ಇರ್ತಾರೆ, ಅದರಲ್ಲಿ ಸಾಲ್ವ್ ಆಗಿಲ್ಲ ಅಂದರೆ ನೆಕ್ಸ್ಟು ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಎಲ್ಲ ಇರ್ತಾರೆ. ಇಷ್ಟು ದಿನ ಆಡಿಯೋ ಇತ್ತು, ಇವಾಗ ವೀಡಿಯೋನೂ ಇದೆ. ಸೊ ಅದರಲ್ಲಿ ಮೇ ಬಿ ವಿ ಕ್ಯಾನ್ ಟೆಲ್ ನಂಬರ್ ಇಸ್ 14416. 14416. It's called Telemanas. ಟೆಲಿಮಾನಸ್. So if you speak anybody who's under any time, 24 ಎನಿ hours? ಟೆನ್ಷನ್, ಎನಿ ಮೆಂಟಲ್ ಹೆಲ್ತ್ Any ಡಿಸ್ಟ್ರೆಸ್. 24 hours ಇರುತ್ತೆ ಇದು? ಹೌದು ಹೌದು, Okay. And do they consult to psychologists? ಹೌದು. Free. It's free. ಫ್ರೀ, It's ಕಂಪ್ಲೀಟ್ಲಿ free helpline. Oh wow. Telemanas number ಏನು? 14416. 14416. So anybody. Okay, I think ಇದನ್ನ ನಾವು ಈವನ್ ಸ್ಕ್ರೀನ್ ಮೇಲೂ ಪಾಪ್ ಅಪ್ Correct, ಮಾಡ್ತೀವಿ. correct, yeah. ಓಕೆ, ಅಗೇನ್ ಡಿಜಿಟಲ್ ಅಲ್ಲೇ ಇನ್ನೊಂದು ಪ್ರಶ್ನೆ ಬರುತ್ತೆ. ಪೀಪಲ್ಸ್ ಆರ್ ವೆರಿ ಅಡಿಕ್ಟೆಡ್ ಟು ವಿಡಿಯೋ ಗೇಮ್ಸ್. ವೆನ್ ಯು ಸೋ ಕೊಲೆಗಳೇ ಮಾಡ್ಬಿಟ್ಟಿರ್ತಾರೆ ಅವ್ರ ಪೇರೆಂಟ್ಸ್ಗೆ ಬಂದವರು. ಇದು ಯಾವುದೋ ವಿಡಿಯೋ ಗೇಮ್, ಐ ಡೋಂಟ್ ರಿಮೆಂಬರ್ ದ ವಿಡಿಯೋ ಗೇಮ್, ಇಟ್ ವಾಸ್ ವೆರಿ ಫೇಮಸ್. ಸೊ ಆ ಥರದ್ದೆಲ್ಲ ಪೀಪಲ್ ಆರ್ ವೆರಿ ಅಡಿಕ್ಟೆಡ್ ಟು ಇಟ್. ವಿಡಿಯೋ ಗೇಮ್ಸ್ ಇರ್ಬೋದು, ಟೀನೇಜರ್ಸ್ ಅಡಿಕ್ಷನ್ ಟು ದ ಪಾನ್ ವಿಚ್ ದೇ ಡೂ ಇಟ್. ಐ ಥಿಂಕ್ ಅದ್ರ ಬಗ್ಗೆ ವಾಟ್ ಇಸ್ ಇಟ್, ವೈ ಪೀಪಲ್ ಆರ್ ಇನ್ ಟು ದಟ್? ಇಟ್ಸ್ ಒಂದು ಅವೈಲಬಿಲಿಟಿ ಆಫ್ ರಿಸೋರ್ಸಸ್. ಎಷ್ಟು ಈಸಿಯಾಗಿ ವಿಡಿಯೋ ಗೇಮ್ ಸಿಗುತ್ತೆ, ಪಾನ್ ಸಿಗುತ್ತೆ, ಅಷ್ಟು ಈಸಿಯಾಗಿ ಅಡಿಕ್ಷನ್ಸು ಸ್ಟಾರ್ಟ್ ಆಗುತ್ತೆ. ಲೈಕ್ ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಅಡಿಕ್ಷನ್. ಆಲ್ಕೋಹಾಲ್ಗೆ ಅಡಿಕ್ಷನಿಂದ ಹಿಡಿದು ಪಾನ್ ಅಡಿಕ್ಷನ್ ತನಕ ಇಟ್ಸ್ ದ ಸೇಮ್ ಮೆಕ್ಯಾನಿಸಮ್ ಇನ್ ದ ಬ್ರೈನ್ ಡಸಂಟ್ ಅಂಡರ್ಸ್ಟ್ಯಾಂಡ್. ಅದೆಲ್ಲ ಸೇಮೇನೆ. ಈಗ ಡೋಪಮಿನ್ ಅಂತ ಒಂದು ಕೆಮಿಕಲ್ ಕೇಳಿರ್ತೀರ ನೀವು. ಆ ಡೋಪಮಿನ್ನು ಇನ್ಕ್ರೀಸ್ ಆಗೋದು ಫೀಲ್ ಗುಡ್ ಹ್ಯಾಪಿನೆಸ್ ಅಲ್ಲಿ. ಸೊ ನೀವು 10 ವರ್ಷ ಎಕ್ಸಸೈಸ್ ಮಾಡಿ ಸಖತ್ತಾಗಿ ಬಾಡಿ ಮಾಡಿದ್ದೀರಾ ಅಂದರೆ ಆ ಎಕ್ಸಸೈಸ್ ಪ್ರೊಸೆಸ್ಸಲ್ಲೂ ಡೋಪಮಿನ್ ರಿಲೀಸ್ ಆಗುತ್ತೆ. ಬಟ್ ಡಿಫಿಕಲ್ಟ್ ವೇ ಟು ಗೆಟ್ ಇಟ್. 1 hour ಸ್ಪೆಂಡ್ ಮಾಡಬೇಕು ದಿನ ಅಂತೆಲ್ಲ. ಈಸಿಯಾಗಿ ಸಿಗೋದು ಸ್ಕ್ರೋಲಿಂಗ್, ರೀಲ್ಸ್, ಲೈಕ್ಸ್, ಆಲ್ಕೋಹಾಲ್, ಪಾನ್, ಇದೆಲ್ಲ ಈಸಿಯಾಗಿ ಸಿಗೋವಂಥ ಡೋಪಮಿನ್ನು. ಬಟ್ ಬಿಕಾಸ್ ಯು ಆರ್ ಫೀಲಿಂಗ್ ಗುಡ್ ವೆನ್ ಯು ಆರ್ ಡೂಯಿಂಗ್ ದ್ಯಾಟ್, ಅದು ಖುಷಿ ಕೊಡ್ತಾ ಇರೋದ್ರಿಂದ ಯು ಗೆಟ್ ಅಡಿಕ್ಟೆಡ್ ಟು ಇಟ್ ವೆರಿ ಫಾಸ್ಟ್. ಹಾಗೇನೆ ಆಲ್ ದೀಸ್ ಫಾರ್ಮ್ಸ್ ಆಫ್ ವಿಡಿಯೋ ಗೇಮ್ಸ್ ಇರಲಿ, ಇದಿರಲಿ. ಆ್ಯಂಡ್ ಅಗೇನ್ ಏನು ಆ ಇಮೋಷನ್ ಲೂಪೇನೆ, ಅದು ಲಿಂಬಿಕ್ ಸಿಸ್ಟಮ್ಮೇ ಕನೆಕ್ಟ್ ಆಗುತ್ತೆ ಮತ್ತೆ. ಸೊ ಹ್ಯಾಪಿನೆಸ್, ಇಮೋಷನ್ ಗೆಟ್ಸ್ ಒಂಥರ ಓ ವಾವ್ ದಿಸ್ ಇಸ್ ಗ್ರೇಟ್ ಅಂತ. ಅಗೇನ್ ದಟ್ ಸೇಮ್ ಏರಿಯಾಸ್ ಲಿಂಕ್ಡ್ ವಿತ್ ಆ್ಯಂಗರ್, ಇಮೋಷ್ನಲ್ ಡಿಸ್ರೆಗ್ಯುಲೇಷನ್, ಅದೆಲ್ಲನೇ. ಮತ್ತು ಆ ಸಿಚುವೇಶನ್ಸಲ್ಲಿ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ನೀವು ವೀಡಿಯೋ ಗೇಮ್ ಮಾಡ್ತಿರ್ಬೇಕಾದ್ರೆ ಬರೀ ಶೂಟಿಂಗು, ಗನ್ನು, ಕತ್ತಿ, ಚಾಕು ಅದೇ ಇರುತ್ತೆ. ಎಷ್ಟೊಂದು ವೀಡಿಯೋ ಗೇಮ್ಸಲ್ಲಿ ಹಾಗೆ ಇರುತ್ತೆ. ಸೊ ರಿಪೀಟೆಡ್ಲಿ ಯು ಆರ್ ಸೀಯಿಂಗ್ ದಟ್ ಅಗೇನ್ ಆ್ಯಂಡ್ ಅಗೇನ್ ಅಂದಾಗ ಅದೇ ನಮ್ಮ ರಿಯಾಲಿಟಿ ಅಲ್ವಾ. ಸೊ ದಟ್ ಬಿಕಮ್ಸ್ ಈಸಿ ಟು ಡೂ. ಅಟ್ಲೀಸ್ಟ್ ನಿಮಗೆ ಅದು ನೋಡೇ ಇಲ್ಲ ಅಂದರೆ ಅದನ್ನು ಮಾಡೋದು ಕಷ್ಟ ಆಗುತ್ತೆ. ಯು ಆರ್ ಸೀಯಿಂಗ್ ದಟ್ ರೆಗ್ಯುಲರ್ಲಿ, ಯು ಆರ್ ಶೂಟಿಂಗ್ ಸಮ್ವನ್ ರೆಗ್ಯುಲರ್ಲಿ, ದೆನ್ ರಿಯಾಲಿಟಿಲಿ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಅವ್ರ ಮೈಂಡ್ ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ದ ಫಾರ್ ದ ಡೋಪಮಿನ್ ಇದು ವಿತ್ಡ್ರಾಲ್ ಸಿಂಪ್ಟಮ್ಸ್ ವಿಲ್ ದೇ ಹ್ಯಾವ್, ದೇ ರಿಮೂವ್ ದಟ್ ಆರ್ ಎನಿಥಿಂಗ್? ಈ ಸಬ್ಸ್ಟೆನ್ಸಸ್ಗೆ ಅಂದರೆ ಆಲ್ಕೋಹಾಲ್ಗೆಲ್ಲ ತುಂಬ ವಿಡ್ರಾಲ್ ಸಿಂಪ್ಟಮ್ಸ್ ಇರುತ್ತೆ. ಫಾರ್ ದಿಸ್ ಅಡಿಕ್ಷನ್ ಆಫ್ ಫೋನ್ ಆರ್ ಅಡಿಕ್ಷನ್ ಅವ್ರಿಗೆ ತುಂಬ ಡಿಸ್ಟ್ರೆಸ್ ಆಗುತ್ತೆ, ಅಂದರೆ ಒಂಥರ ತುಂಬ ಕಷ್ಟ ಆಗುತ್ತೆ. ಪಾನ್ ಅಡಿಕ್ಷನ್ಸು ತುಂಬ ನೋಡಿದ್ದೀವಿ, ವಿಡಿಯೋ ಅಡಿಕ್ಷನ್ಸು ತುಂಬ ನೋಡಿದ್ದೀವಿ, ವಿಡಿಯೋ ಗೇಮ್ಸ್ದೆಲ್ಲ. ಅದರಲ್ಲಿ ಅವ್ರಿಗೆ ಸಖತ್ ಡಿಸ್ಟ್ರೆಸ್ ಆಗುತ್ತೆ. ಅಂದರೆ ಇಮಿಡಿಯೇಟ್ಲಿ ಜಂಪ್ ಬ್ಯಾಕ್, ಮತ್ತೆ ದೇ ವಾಂಟ್ ಟು ಡೂ ಇಟ್ ಅಗೇನ್. ಇಲ್ಲಾಂದರೆ ತುಂಬ ಇಮೋಷ್ನಲ್ ಡಿಸ್ಟ್ರೆಸ್ಸು, ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಮನಸ್ಸು ತುಂಬ ರೆಸ್ಲೆಸ್ ಆಗಿರುತ್ತೆ, ಕೋಪ ಬರುತ್ತೆ, ಬೇರೆಯವ್ರ ಮೇಲೆ ಕಿರ್ಚಾಡ್ತೀವಿ, ಕೂಗಾಡ್ತೀವಿ. ಅದು ಆ ಥರ ವಿಡ್ರಾಲ್ ಸಿಂಪ್ಟಮ್ಸ್ ಬರುತ್ತೆ. ಬಟ್ ಆಲ್ಕೋಹಾಲ್ಗೆಲ್ಲ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಬಾಡಿಲಿ ಕೈಯೆಲ್ಲ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸಮ್ ಪೀಪಲ್ ಗೋ ಟು ಅ ಸ್ಟೇಜ್ ಆಫ್ ಡೆಲೀರಿಯಮ್ ಎಲ್ಲ. ಸೊ ಓಕೆ. Oh, this is so much of information on that. Now, this is a very common question which I always wanted to ask a psychiatrist when I meet. Men and women, there will always be a mental issues ಇರುತ್ತಾ? ಅವರಿಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಅಲ್ಲಿ ಇದೆಯಾ? ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ನೋ, ಅವರಿಬ್ಬರದು ಏನಾದ್ರು ಇದೆಯಾ, ಅಥವಾ ಇಬ್ಬರದು ಡಯಾಗ್ನೋಸಿಸ್ ಒಂದೇ ಇರುತ್ತಾ, ಅಥವಾ ನೀವು ಮೆನ್ ಅಂತ ತಕ್ಷಣ ಒಂದು ಡಯಾಗ್ನೋಸಿಸ್ ಬೇರೆ ಇರುತ್ತೆ, ವುಮೆನ್ ಅಂತಾನೆ ಬೇರೆ ಇರುತ್ತಾ? ಇಲ್ಲ, ಡಯಾಗ್ನೋಸಿಸ್ ವೈಸ್ ಟೆಕ್ಸ್ಟ್ ಬುಕ್ ವೈಸ್ ದೇ ಡೋಂಟ್ ಕ್ಲಾಸಿಫೈ. ಅಂದರೆ ಕ್ಲಾಸಿಫಿಕೇಶನ್ ಇರಲ್ಲ, ಮೆನ್ನಿಗೆ ಹಿಂಗೆ ಕ್ಲಾಸಿಫೈ ಮಾಡಬೇಕು, ವುಮೆನ್ಗೆ ಹಿಂಗೆ ಅಂತ. ಬಟ್ ಬೇಸಿಕಲಿ ವೆನ್ ಯು ಸಿ, ವುಮೆನ್ ಆರ್ ಮೋರ್ ಇಮೋಷನ್ ಓರಿಯೆಂಟೆಡ್, ಮೆನ್ ಆರ್ ಮೋರ್ ಲಾಜಿಕ್ ಓರಿಯೆಂಟೆಡ್. ಇವ್ರಿಗೆ ಅದು ಅರ್ಥ ಆಗಲ್ಲ, ಅವ್ರಿಗೆ ಇದು ಅರ್ಥ ಆಗಲ್ಲ. ಸೊ ವೆನ್ ಅ ಫೈಟ್ ಹ್ಯಾಪನ್ಸ್ ಆರ್ ಅ ಪ್ರಾಬ್ಲಮ್ ಹ್ಯಾಪನ್ಸ್, ಡಿಸ್ಟ್ರೆಸ್ ಇದೆ ಅಂದಾಗ ವುಮೆನ್ಗೆ ಅರ್ಥ ಮಾಡಿಸೋ ರೀತಿನೇ ಬೇರೆ. ಯು ಕರ್ಡಲ್ ಹರ್, ಕಿಸ್ ಹರ್, ಟೆಲ್ ಹರ್ ಇಫ್ ಯು ಶೀಸ್ ಯೋರ್ ಲೈಕ್ ಲವ್ಡ್ ಒನ್. ಆ ಥರ ಹೇಳಿದ್ರೆ ಶೀಲ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ದಟ್ ಇನ್ವಾಲ್ವ್ಸ್ ಇಮೋಷನ್. ಹುಡುಗರಿಗೆ ಅದೇ ಲಾಜಿಕಲ್ ಆಗಿ ಹೇಳಬೇಕು. ಇಲ್ಲ, ವೆನ್ ಐ ಟೋಲ್ಡ್ ದಿಸ್ ಟು ಯುವರ್ ಮದರ್ ಐ ಡಿಂಟ್ ಮೀನ್ ದಿಸ್ ಅಂತ ಲಾಜಿಕಲ್ ಆಗಿ ಹೇಳಬೇಕು. ಬಟ್ ಬೋತ್ ಆರ್ ಇನ್ಕೇಪಬಲ್ ಆಫ್ ಇಟ್. ಅದಕ್ಕೆ ಅಷ್ಟೊಂದು ಪ್ರಾಬ್ಲಮ್ಸ್ ಆಗೋದು ಅದೆರಡರಲ್ಲಿ. ಬಟ್ ಈ ಥರ ಸ್ವಲ್ಪ ಟ್ರೈ ಮಾಡಿದ್ರೆ, ಲೈಕ್ 1 or 2 steps ಯು ಗೋ ಇನ್ ಈಚ್ ಅದರ್ಸ್ ಡೈರೆಕ್ಷನ್, ದಟ್ ಮಚ್ ಡಿಸ್ಟ್ರೆಸ್ ವಿಲ್ ರೆಡ್ಯೂಸ್.
ಓಕೆ. ವಾಟ್ ಅಬೌಟ್ ಮೆನ್ಸ್ ಮೆಂಟಲ್ ಹೆಲ್ತ್? ಬಿಕಾಸ್ ಇದೆಲ್ಲ ಎಮೋಷನ್ಸ್ ಎಲ್ಲ ವುಮೆನ್ನಲ್ಲೇ ಬರುತ್ತೆ. ಹ್ಯಾವ್ ಯು ಸೀನ್ ಎನಿ ಮೆನ್ಸ್ ಮೆಂಟಲ್ ಹೆಲ್ತ್ ಕ್ರೈಸಿಸ್ ಆಗ್ತದೆ? ಬಿಕಾಸ್ ವಿ ಸಿ ಲಾಟ್ ಆಫ್ ಸೂಸೈಡ್ ರೇಟ್ಸ್ ಎಲ್ಲ ನೀವು ನೋಡಿದ್ರೆ ಮೆನ್ದೇ ಜಾಸ್ತಿ ಇರೋದು ಕಂಪೇರ್ಡ್ ಟು ವುಮೆನ್. ವಾಟ್ ಈಸ್ ಹ್ಯಾಪನಿಂಗ್? ಸೊ ವೈ ಡು ಯು ಥಿಂಕ್ ದಿಸ್ ವಿಲ್ ಬಿ? ಅಗೇನ್ ಬಿಕಾಸ್ ಒಂದು ಗಂಡಸರಿಗೆ ಅಷ್ಟು ಇಮೋಷನ್ಸ್ ಎಕ್ಸ್ಪ್ರೆಸ್ ಮಾಡಿ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಎಕ್ಸಾಂಪಲ್ಸ್ ಇಲ್ಲ. ಆ್ಯಂಡ್ ಸೋಷಲಿ ಎಲ್ಲರೂ ಹುಡುಗ ಆಗಿ ಅಳ್ತ್ಯಾ, ಇದೆಲ್ಲ ತುಂಬ ಕಾಮನ್ ಡೈಲಾಗ್ಸ್. ಸೊ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಟ್ಟಿರಲ್ಲ, ಅವ್ರ ಎಕ್ಸಾಂಪಲ್ಸು ನೋಡಿರಲ್ಲ, ಅಪ್ಪಂದರು ಯಾವತ್ತೂ ಹತ್ತಿರೋದು ನೋಡಿರಲ್ಲ, ಅಣ್ಣಂದರು ಯಾವತ್ತೂ ಬೇಜಾರು ಮಾಡ್ಕೊಂಡಿರೋದು ನೋಡಿರಲ್ಲ. ಸೊ ಇಟ್ ಈಸ್ ರಾಂಗ್ ಟು ಎಕ್ಸ್ಪ್ರೆಸ್ ಅನ್ನೋದು ಹುಡುಗರಿಗೆ ಬಂದುಬಿಟ್ಟಿರುತ್ತೆ. ಅದನ್ನೇ ಬಾಟಲ್ ಅಪ್ ಮಾಡ್ಕೊಂಡು ಲಾಸ್ಟಲ್ಲಿ ಒಂದಿನ ಅದು ವಾಲ್ಕೆನೋ ಥರ ಎರಪ್ಟ್ ಆಗುತ್ತೆ. ದಟ್ ಈಸ್ ವೈ ಮೆನ್ನಲ್ಲಿ ತುಂಬ ಸಿವಿಯರ್ ಆಗಿ ತೋರಿಸುತ್ತೆ. ಅದು ಸೂಸೈಡ್ ರೇಟ್ಸ್ ಆರ್ ಮೋರ್ ಅಂತ ಹೇಳಿದ್ರಲ್ಲ ನೀವೇನ, ಆ ಥರ. ಸೊ ವುಮೆನ್ನಲ್ಲಿ ದೇ ಕೀಪ್ ಎಕ್ಸ್ಪ್ರೆಸಿಂಗ್, ದೇ ಕ್ಯಾನ್ ಕ್ರೈ, ದೇ ಕ್ಯಾನ್ ಎಕ್ಸ್ಪ್ರೆಸ್. ಇದೆಲ್ಲ ಆದಾಗ ಅದು ರಿಲೀಸ್ ಜಾಸ್ತಿ ಬೇಗ ಆಗುತ್ತೆ. ಆ್ಯಂಡ್ ಇಟ್ ವೋಂಟ್ ಟರ್ನ್ ಇಟ್ ಲೈಕ್ ಯು ವರ್ ಮೆನ್ಷನಿಂಗ್ ಆವಾಗಲೇ ಬಾಡಿ ಕೀಪ್ ಸ್ಕೋರ್ ಅಂತ ಹೇಳಿದ್ರಲ್ಲ ಬುಕ್ಕು. ಆಲ್ ದ್ಯಾಟ್ ಸೈಕೊಲಾಜಿಕಲ್ ಸ್ಟ್ರೆಸ್ ಶೋಸ್ ಆನ್ ಯುವರ್ ಬಾಡಿ. ಆ್ಯಂಡ್ ಹಾಗೇ ಮೆನ್ಗೂ ಅದಕ್ಕೋಸ್ಕರನೇ ಸ್ವಲ್ಪ ಹಾರ್ಟ್ ಡಿಸಾರ್ಡರ್ಸ್ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಬೇರೆ ಕಂಡೀಷನ್ಸ್ ಇದೆ, ಅಂದರೆ ಈಸ್ಟ್ರೋಜನ್ ಎಲ್ಲ ಇಸ್ ಪ್ರೊಟೆಕ್ಟಿವ್ ಫಾರ್ ವುಮೆನ್, ಅದೆಲ್ಲ ಇದೆ. ಬಟ್ ಸ್ಟ್ರೆಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೌ ಮೆನ್ ಹ್ಯಾಂಡಲ್ ಇಟ್. ಆ್ಯಂಡ್ ದ ವೇ ವಿ ಸೆಟ್ ಎಕ್ಸಾಂಪಲ್ಸ್, ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಬೆಳೆಸ್ಬೇಕಾದ್ರೆ ಇಟ್ಸ್ ಓಕೆ ಟು ಎಕ್ಸ್ಪ್ರೆಸ್ ಇಮೋಷನ್ಸ್ ಅನ್ನೋದನ್ನು ಹೇಳ್ಕೊಡ್ಬೇಕು ಫಸ್ಟು. ವಾಟ್ ಹ್ಯಾಪನ್ಸ್ ಇಫ್ ಮೆನ್ ಡಸಂಟ್ ಎಕ್ಸ್ಪ್ರೆಸ್? ಅವ್ನು ಸೂಸೈಡು ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾವ ಥರ ಸಮಾಜಕ್ಕೆ ಆಘಾತವಾಗ್ಬೋದು? ಒಬ್ಬ ಎನಿಬಡಿ, ಮೆನ್ ಆರ್ ವುಮೆನ್, ಆ ಎಕ್ಸ್ಪ್ರೆಷನ್ಗೆ ಜಾಗ ಕೊಟ್ಟಿಲ್ಲ ಅಂದರೆ ಒಂದು ಅವನಿಗೆ ಹಾರ್ಮ್ ಆಗುತ್ತೆ. ಬೇಸಿಕಲಿ ಅವನದು ಬಾಡಿ ಲೈಕ್ ಆಲ್ ದ ಸ್ಟ್ರೆಸ್ ಹಾರ್ಮೋನ್ಸ್ ದಟ್ ಆರ್ ಇನ್ಕ್ರೀಸಿಂಗ್ ಎಲ್ಲ ಆರ್ಗನ್ಸ್ ಮೇಲೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ದೇ ವಿಲ್ ರೆಸಾರ್ಟ್ ಟು ಸಬ್ಸ್ಟೆನ್ಸ್ ಯೂಸ್ ಎಲ್ಲ, ಇದು ಅವರಲ್ಲಿ ಆಗೋ ಚೇಂಜಸ್ಸು ಆ ಥರ. ಬಟ್ ಔಟ್ಸೈಡ್ ದ ವೇ ಹಿ ರಿಯಾಕ್ಟ್ಸ್, ನನಗೆ ಬೇಜಾರಾಗ್ತಿದೆ, ಇಫ್ ಐ ಆಮ್ ಗೆಟಿಂಗ್ ಸ್ಯಾಡ್, ನಾನು ಅದನ್ನು ತೋರಿಸ್ಕೋಬೋದು ಅಂತ ಗೊತ್ತಿಲ್ಲದೆ ಇದ್ರೆ ಐ ವಿಲ್ ಬಿಕಮ್ ಆ್ಯಂಗ್ರಿ. ಆ್ಯಂಗರ್, ವೈಲೆನ್ಸ್, ಸೆಕೆಂಡರಿ ಎಮೋಷನ್. ದ ಪ್ರೈಮರಿ ಎಮೋಷನ್ ವಿಲ್ ಆಲ್ವೇಸ್ ಬಿ ಇನ್ಬಿಲ್ಟ್ ಸ್ಯಾಡ್ನೆಸ್. ಯಾವಾಗಲೂ ಅಲ್ಲ, ಐ ಆಮ್ ಜಸ್ಟ್ ಟೆಲಿಂಗ್ ದಿಸ್ ಮೈಟ್ ಹ್ಯಾಪನ್ ಅಂತ. ದೇರ್ ಆರ್ ಕೇಸಸ್ ದಟ್ ಹ್ಯಾಸ್ ಹ್ಯಾಪನ್. ಆ್ಯಂಗರ್ ಆಗುತ್ತೆ, ಆ್ಯಂಗರ್ ಆಗಿ ತೋರಿಸ್ಬೋದು, ವೈಲೆನ್ಸ್ ಆಗಿ ಆಗ್ಬೋದು. ಇಲ್ಲಾಂದರೆ ಆಸ್ ಫಾರ್ ಆಸ್ ಐವ್ ಸೀನ್, ದೀಸ್ ಆರ್ ದ ಮೋಸ್ಟ್ ಪ್ರಾಬ್ಲಮ್ಸ್ ದಟ್ ಕ್ಯಾನ್ ಅಫೆಕ್ಟ್ ಈಚೆ ಕಡೆ ತೋರ್ಸೋಕ್ಕಾಗುವಂಥದ್ದು ಇಮೋಷನ್. ಎಕ್ಸ್ಟ್ರೋವರ್ಟೆಡ್ ಆಗಿ ತೋರ್ಸೋಕ್ಕಾಗುವಂಥ ಪ್ರಾಬ್ಲಮ್ಯಾಟಿಕ್ ಇಮೋಷನ್ ಅಂದರೆ ಆ್ಯಂಗರ್ ಆ್ಯಂಡ್ ವೈಲೆನ್ಸ್, ಇರಿಟಬಿಲಿಟಿ, ಇದೆಲ್ಲ ತುಂಬ ಜಾಸ್ತಿ ಬೇರೆಯವ್ರಿಗೆ ಅಫೆಕ್ಟ್ ಆಗೋದು. ಸೊ ಇಲ್ಲ ಒಳಗಡೆನೇ ಇದ್ದರೆ ಅದು ಬಾಡಿಗೆ ಅಫೆಕ್ಟ್ ಆಗುತ್ತೆ. ಮತ್ತು ದ ವೇ ಇಮೋಷನ್ಸ್ ಇಸ್ ಲೈಕ್ ಸಮಥಿಂಗ್ ದಟ್ ಮೇಕ್ಸ್ ಯು ಎಂಜಾಯ್ ದ ವರ್ಲ್ಡ್. ಆ ಇಮೋಷನ್ಸ್ನೇ ತೋರಿಸಿಲ್ಲ ಅಂದರೆ ದ ವೇ ಯು ಎಂಜಾಯ್ ದ ವರ್ಲ್ಡ್ ರೆಡ್ಯೂಸಸ್. As you also were training for these rural areas, I feel urban areas ಸ್ವಲ್ಪ ಎಕ್ಸ್ಪ್ರೆಸ್ಸರು ಮಾಡಿ ಆಚೆ ಹಾಕ್ತಾರೆ, ಥೆರಪಿ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಐ ಥಿಂಕ್ ರೂರಲ್ ಇನ್ನೂ ಸ್ಟಿಗ್ಮಾ ಇದೆ, ವೇರ್ ನಾಟ್ ಮೆಂಟಲ್ ಹೆಲ್ತ್ ಇಲ್ಲ ಅಂದರೂ ಅದನ್ನು ಎಕ್ಸ್ಪ್ರೆಸ್ ಮಾಡೋದೇ ಅವರು ಕಮ್ಮಿ. ಬರೀ ನಾಟ್ ವಿತ್ ಅ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ಈವನ್ ವಿತ್ ದರ್ ಫ್ರೆಂಡ್ಸ್ ದೇ ವೋಂಟ್ ಎಕ್ಸ್ಪ್ರೆಸ್ ಅಂತ ನನಗೆ ಅನ್ಸುತ್ತೆ ರೂರಲ್ಲಿ. ವಾಟ್ ಯು ಫೀಲ್? Even I thought like this when I went, but ಎರಡು ಕಡೆನೂ ಸೇಮ್ ಥಿಂಗ್. ಇಲ್ಲೂ ಸರಿಗೆ ಎಕ್ಸ್ಪ್ರೆಸ್ ಮಾಡಲ್ಲ, ಅಲ್ಲೂ ಸರಿಗೆ ಎಕ್ಸ್ಪ್ರೆಸ್ ಮಾಡಲ್ಲ. ಅಲ್ಲಿ ರೂರಲಲ್ಲಿ ಅಟ್ಲೀಸ್ಟ್ ನಾಲೆಡ್ಜ್ ಇಲ್ಲ, ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ, ಇಲ್ಲಿ ಇದ್ದೂ ಮಾಡಲ್ಲ. ನಾವೇ ಇನ್ನೂ ದೆನ್ ವರ್ಸ್ಟ್ ಅಲ್ಲ, ನಾಲೆಡ್ಜ್ ಇದ್ದೂ. ಎಕ್ಸಾಕ್ಟ್ಲಿ. ಸೊ ಅಲ್ಲಿ ಗಿವ್ ಯು ಅನ್ ಎಕ್ಸಾಂಪಲ್. ಒಂದು ಈ ಡಿಪ್ರೆಷನ್ ಎಲ್ಲ ಕೇಸಸ್ ಇದ್ದಾಗ ದೇರ್ ಆರ್ ಎಕ್ಸಾಂಪಲ್ಸ್, ವೇರಿಯಂಟ್ಸ್ ವೇರ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಅಂದರೆ ಡೆಲಿವರಿ ಆದಮೇಲೆ ಆಗೋ ಡಿಪ್ರೆಷನ್ ಇರುತ್ತಲ್ಲ, ಆ ಕೇಸ್ದು ಒಂದು ಪೇಷಂಟ್ದು. ನಮ್ಮದು ಪ್ರಾಜೆಕ್ಟಲ್ಲಿ ಹೆಂಗಿರ್ತಾ ಇತ್ತು ಅಂದರೆ ಫೀಲ್ಡ್ ಲೆವೆಲ್ ವರ್ಕರ್ಸ್ ಇರ್ತಾಯಿದ್ರು. ಅವರೆಲ್ಲ ಹೋಗಿ ಈಚ್ ಮನೆಗೂ ಹೋಗಿ ಹೇಳೋರು, ಏನೋ ತೊಂದರೆ ಇದ್ರೆ ಹೇಳಿ, ಅಥವಾ ಈ ಚೆಕ್ ಲಿಸ್ಟಲ್ಲಿ ನಿಮ್ಗೆ ಏನೋ ತೊಂದರೆ ಇದೆಯಾ, ಆ ಥರ ಹೇಳೋರು ಇದ್ದರು. ಸೊ ಪರ್ಸ್ನಲಿ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತಲ್ಲ ಆವಾಗ. ಆ ಥರ ಇದ್ದೂ ಅವರೆಲ್ಲ ಟ್ರೈನ್ ಆಗಿರೋರು. ಹೋಗಿ ಅವ್ರ ಹತ್ರ ಕೇಳಿದಾಗ ಈ ಥರ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇದೆ ಅಂತ ಗೊತ್ತಾಯಿತು. ಆಲ್ರೆಡಿ ಟ್ರೈಡ್ 3 suicide attempts ವಿತ್ 2 small babies. ಅಷ್ಟೆಲ್ಲ ತೊಂದರೆ ಇಟ್ಕೊಂಡು ಇವ್ರು ಹೇಳಿದ ಮಾತು ಕೇಳಲಿಲ್ಲ, ನಾವು ಹೇಳಿದ ಮಾತು ಕೇಳಲಿಲ್ಲ. ಆಮೇಲೆ ಅವ್ರ ಹಸ್ಬೆಂಡ್ನ ಕರ್ಕೊಂಬಂದು ಕನ್ವಿನ್ಸ್ ಮಾಡಿಸಿದ್ವಿ, ಅವರೂ ಮಾತು ಕೇಳಲಿಲ್ಲ. ಅವ್ರ ತಾಯಿನಾದರೂ ಕೇಳ್ತಾರೆ ಅಂತ ಅಲ್ಲಿ ತನಕ ಟ್ರೈ ಮಾಡಿದ್ವಿ, ಅದು ಕೇಳಲಿಲ್ಲ. ದೆನ್ ಶಿ ಕಮಿಟೆಡ್ ಸುಯಿಸೈಡ್. ಯಾ, ಈ ಥರ. ಸೊ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ತುಂಬ ಕಾಮನ್ ಫಾರ್ ಎನಿಬಡಿ, ಅರ್ಬನ್ ಆರ್ ರೂರಲ್, ಎನಿಬಡಿ. ಇಟ್ ಇಸ್ ಕಾಮನ್ ಅಂದರೆ ಅದನ್ನ ಗಮನಿಸಿಲ್ಲ ಅಂದ್ರೆ ಸಿವಿಯರ್ ಆಗ್ಬಿಡುತ್ತೆ. ಇಸ್ ಇಟ್ ವಾಟ್ ದೇ ಕಾಲ್ ಸನ್ನಿ ಅಂತ? ಸನ್ನಿ ಇದು ಸೈಕೋಸಿಸ್. ಓಕೆ. ಈಗ ನಾವು ಶರಪಂಜರ ಮೂವಿ, ಐ ಡೋಂಟ್ ನೋ ಇಫ್ ಯು ವಾಚ್ಡ್ ಇಟ್, ಐ ಥಿಂಕ್ ದಟ್ ವಾಸ್ ಇದು ಸೈಕೋಸಿಸ್. ದಟ್ ವಾಸ್ ಮೋರ್ ಆನ್ ಸೈಕೋಸಿಸ್. ಹೌದು. ಓಕೆ. ಅಂದ್ರೆ
ಇಟ್ಸ್ ಅ ವೆರಿ ಗುಡ್ ಥಿಂಗ್ ವಿಚ್ ಯು ಸೇ. ಒಬ್ಬ ಸಮಾಜದಲ್ಲಿ ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಡಿಪ್ರೆಷನ್ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಪರ್ಸನ್ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ ವಿ ಆರ್ ಆಲ್ವೇಸ್ ಫೋಕಸಿಂಗ್ ಆಸ್ ಅ ಮೆಂಟಲ್ ಹೆಲ್ತ್ ಪ್ರೊಫೆಷನ್ ಆರ್ ಮೀ ಆಸ್ ಅನ್ ಎನೇಬಲರ್ ಆಫ್ ದಟ್. ವಿ ಆಲ್ವೇಸ್ ಫೋಕಸ್ ಆನ್ ದಟ್ ಪರ್ಸನ್ ಹೂ ವಾಂಟ್ಸ್ ಟು ಎಕ್ಸ್ಪ್ರೆಸ್. ಬಟ್ ನಾವು ಆ್ಯಕ್ಚುಲಿ ಆ ಸಮಾಜದ ಸೈಕಿಗ್ನ ಸರಿ ಮಾಡಬೇಕು. ವಿ ಶುಡ್ ಆಲ್ ಬಿ ವೆಲ್ಕಮಿಂಗ್ ಫಾರ್ ಇಟ್ ಅಲ್ವಾ? ಇದನ್ನ ನಾನ್ ಜಡ್ಜ್ಮೆಂಟಲ್ ಆಗಿ ಎಲ್ಲಾರನ್ನೂ ನಾವು ವೆಲ್ಕಮ್ ಮಾಡ್ಲಿಕ್ಕೆ ಇರಬೇಕು. ಒಬ್ಬ ಮನುಷ್ಯ ಅಳ್ತಾ ಇದ್ದಾನೆ ಅಂದ್ರೆ ಅಳು, ಇಟ್ಸ್ ಓಕೆ. ಒಬ್ಳು ಈ ತರ ಡಿಪ್ರೆಷನ್ ಇದ್ದಾನೆ ಅಂದ್ರೆ ಇಟ್ಸ್ ಓಕೆ, ವಿ ಆರ್ ವಿತ್ ಯು ಇಸ್ ವಾಟ್. ಅಷ್ಟು ಹೇಳಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ. I think now as we are doing it, any research is going on that to improve the society psychology ಹತ್ರ ಏನೋ ನಡೀತಾ ಇದೆಯಾ? ಅಂದರೆ ಈ ಕೌನ್ಸಿಲರ್ಸ್ ಅಲ್ಲ, ವಾಲಂಟಿಯರ್ಸ್ ಫಾರ್ ಮೆಂಟಲ್ ಹೆಲ್ತ್ ಅಂತ ತುಂಬ ಪ್ರಾಜೆಕ್ಟ್ಸ್ ನಡೀತಾ ಇದೆ. ವೇರಿನ್ ನಾವು ಹೋಗಿ ಒಂದು ಸ್ವಲ್ಪ ಮೆಂಟಲ್ ಹೆಲ್ತ್ ಬಗ್ಗೆ ಕಲಿತು ನಮ್ಮ ಸಮಾಜಕ್ಕೆ ಹೇಳ್ಕೊಡೋದು, ನಮ್ಮ ಸರೌಂಡಿಂಗ್ಸಿಗೆ ಹೇಳ್ಕೊಡೋದು, ಆ ಥರ ಪ್ರಾಜೆಕ್ಟ್ಸು ಇದೆ. ಅದ್ರ ಜೊತೆಗೆ ಈ ಥರ ನಾವು ರೂರಲ್ ವರ್ಕ್ ಮಾಡಿದಾಗ್ಲೂ ಅಷ್ಟೇ, ಅಲ್ಲಿ ಮೆಂಟಲ್ ಹೆಲ್ತ್ನ ಹೇಗೆಲ್ಲ ಸ್ಟ್ರಾಂಗ್ ಮಾಡ್ಬೋದು ಅಂತ ಆ ಕಮ್ಯುನಿಟಿ ಜೊತೆ ಕೂತ್ಕೊಂಡೇ ಮಾತಾಡಿ ಕೇಳಿಸ್ಕೊಂಡ್ವಿ. ನಿಮ್ಗೇನು ಬೇಕು, ನಿಮ್ಗೇನು ಬೇಕು, ನಿಮ್ಮ ರಿಸೋರ್ಸಸ್ ಏನಿದೆ, ನಿಮ್ಗೆ ಹೆಂಗೆ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ, ಇದೆಲ್ಲ ಕೇಳ್ಬಿಟ್ಟು ಅದನ್ನು ಫಾರ್ಮ್ ಮಾಡಿದ್ವಿ. ಹಾಗೇನೆ ಎಲ್ಲೋ ಡೆಲ್ಲಿಲಿ ಕೂತ್ಕೊಂಡು ಡಿಸೈಡ್ ಮಾಡಲಿಲ್ಲ ಇವ್ರಿಗೆ ಇದು ಬೇಕು ಅಂತ. ವಿ ವೆಂಟ್ ಟು ದೆಮ್ ಈಚ್ ಏಜ್ ಗ್ರೂಪ್ ಹತ್ರ ಹೋಗಿ, ಇದು ಗರ್ಭಿಣಿಯರಿರ್ಬೋದು, ದೊಡ್ಡೋರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರ ಹತ್ರ ಒಂದು 10 ಜನದ ಗ್ರೂಪ್ ಜೊತೆಗೆ ಪರ್ಸ್ನಲ್ ಆಗಿ ಡಿಸ್ಕಸ್ ಮಾಡಿ ಅವ್ರಿಗೆ ಏನು ಬೇಕು ಅಂತ ಕೇಳಿ ಎಲ್ಲ ಮಾಡಿ ಆಮೇಲೆ ಪ್ರೋಗ್ರಾಮ್ನ ಡಿಸೈಡ್ ಮಾಡಿದ್ವಿ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ಯು ಅಂಡರ್ಸ್ಟ್ಯಾಂಡ್ ಕಮ್ಯುನಿಟಿಗೆ ಏನು ಬೇಕು ಅಂತ. ಈಗ ನಾನು ಹೋಗ್ಬಿಟ್ಟು ಒಂದು ಈ ಥರ ಉಡುಪಿ ಕಡೆ ಹಳ್ಳಿಲೆಲ್ಲೋ ಹೋಗ್ಬಿಟ್ಟು ನೀವು ಇದು ಅದೇನಂತಾರದು ಕಾಂತಾರಲ್ಲಿ ವಾಟ್ ಇಸ್ ದಟ್ ಕಾಲ್ಡ್ ದಟ್ ದೈವ ಅದೆಲ್ಲ ತಪ್ಪು ಅಂತ ಹೇಳಿದ್ರೆ ಯಾರು ಒಪ್ಕೋತಾರ? ಬಿಕಾಸ್ ದಟ್ ಇಸ್ ಇಂಪಾರ್ಟೆಂಟ್ ಟು ದೆಮ್. ಐ ಕಾಂಟ್ ಗೋ ಅಂಡ್ ಟೆಲ್ ಐ ಆಮ್ ಅ ಸೈಕಾಟ್ರಿಸ್ಟ್, ಇದು ಟ್ರಾನ್ಸೆಂಡ್ ಪೊಸಿಷನ್ನು ನೀವು ಮಾಡಂಗಿಲ್ಲ ಅಂತ ಹೇಳಿದ್ರೆ ಯಾರು ನಂಬಲ್ಲ. Because that is also working for them. So we should be sensitive to what is working for them. So our understandings ತಗೊಂಡು ಮಾಡಬೇಕು. Thing is not ಎಲ್ಲವನ್ನು ಮುಕ್ತವಾಗಿ ನೋಡೋದು. ಕಂಪ್ಲೀಟ್ ಹೋಲಿಸ್ಟಿಕ್ ಹೇಳ್ತಾರಲ್ಲ, ಎಲ್ಲವನ್ನು ಮುಕ್ತವಾಗಿ ನೋಡಿದ್ರೆ we are able to take them out without having any pre-notion, prejudice ಎಲ್ಲ ಇದೆ. That's very good. One more point about postpartum depression ಇದೆ ಅಲ್ಲ, ಅದನ್ನ ತುಂಬಾ ಜನ don't understand. It is biological. ಆ್ಯಕ್ಚುಲಿ ಆಗ್ತಿರೋ ಈ ಎಷ್ಟೊಂದು ಹಾರ್ಮೋನ್ಸು ಪ್ರೆಗ್ನೆನ್ಸಿಲಿ ಹೇಳ್ಕೊಳಕ್ಕಾಗದೇ ಇರೋ ಚೇಂಜಸ್ ಆಗ್ತಾ ಇರುತ್ತೆ. ಅದರಿಂದ ಬಯೋಲಾಜಿಕಲ್ ಎಫೆಕ್ಟ್ ಆಗಿ ಆಗುತ್ತೆ. ಅದನ್ನು ಸರಿ ಟೈಮಲ್ಲಿ ರೆಕಗ್ನೈಸ್ ಮಾಡಿಲ್ಲ ಅಂದರೆ ಬೇಬಿಗೂ ಪ್ರಾಬ್ಲಮು, ಮದರ್ಗೂ ಪ್ರಾಬ್ಲಮು. ಮದರ್ ಹೋಗ್ಬಿಟ್ರೆ ಬೇಬಿಗೂ ಪ್ರಾಬ್ಲಮ್ ಆಗುತ್ತೆ. ಬೇಬಿ ವಿಲ್ ಡೆವಲಪ್ ಅದರ್ ಮೆಂಟಲ್ ಡಿಸಾರ್ಡರ್ಸ್. ಅಗೇನ್ ಅದರ ನೆಕ್ಸ್ಟ್ ಅವ್ರು ಬರೋರ್ಗೂ ಟ್ರಾಮಾ ಆಗುತ್ತೆ, ಮಕ್ಳಿಗೂ ಟ್ರಾಮಾ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇಫ್ ಇಟ್ ಡಸಂಟ್ ರಿಸಾಲ್ವ್, ಅವಳು ನೆಗ್ಲೆಕ್ಟ್ ಮಾಡ್ತಾಳೆ, ಬೇಬಿನ ಫೀಡ್ ಮಾಡಲ್ಲ, ಲವ್ ಕೊಡಲ್ಲ, ಎತ್ತಿಟ್ಕೊಳ್ಳಲ್ಲ, ಯಾಕಂದರೆ ಅವಳಿಗೆ ಅಷ್ಟು ಟೆನ್ಷನ್ ಇರುತ್ತೆ. ಸೊ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಹೆಲ್ಪ್ ದೀಸ್ ಪೀಪಲ್. ಸೊ ಒನ್ ಥಿಂಗ್ ಇಸ್ ಮೆಂಟಲ್ ಹೆಲ್ತ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು ಆಫ್ಟರ್ ಡೆಲಿವರಿ. ಓಕೆ, ಗ್ರೇಟ್. ಓಕೆ, ಎಪಿಸೋಡ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಐ ಥಿಂಕ್ ಈ ಕಾನ್ವರ್ಸೇಷನ್ ನಾನು ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನು ಮುಂದಿನ ಕಾನ್ವರ್ಸೇಷನ್ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತಾ ಇದ್ದೀವಿ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಯಾವುದೇ ಕಮೆಂಟ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು.